ಬಹುಶಃ ನಿಮ್ಮೆಲ್ಲರೂ ಗೊತ್ತಿದೆ, ಇವತ್ತು 25ನೇ ವರ್ಷದ ರಜತ ಮಹೋತ್ಸವ ಆಚರಣೆಯನ್ನು ಹಾಸನ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಇದ್ದೇವೆ. ಸಾಕಷ್ಟು ಜನ ರಾಜಕೀಯ ನಾಯಕರುಗಳು ಅವರ ರಾಜಕೀಯ ಪ್ರಾತಿನಿಧ್ಯ ಸಿದ್ಧಪಡಿಸೋದಕ್ಕೆ ಅವರ ಸ್ವಹಿತಾಸಕ್ತಿಯಿಂದ ಸಾಕಷ್ಟು ರಾಜಕೀಯ ಪಕ್ಷಗಳನ್ನ ಚುನಾವಣಾ ಸಂದರ್ಭದಲ್ಲಿ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಕೂಡ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಇಲ್ಲಿವರೆಗೂ ಉಳಿಸಿಕೊಂಡು ಹೋಗ್ತಕ್ಕಂಥ ನಿದರ್ಶನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ದೂರಾಲೋಚನೆಗಳು, ಅವರ ದೂರಚಿಂತನೆಗಳು, ಅವರಿಗೆ ವಿಶೇಷವಾಗಿ ನೀರಾವರಿ ಬಗ್ಗೆ ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಆರೋಗ್ಯದ ವ್ಯವಸ್ಥೆ ಇರ್ಬೋದು, ಅವರಿಗೆ ಇರ್ತಕ್ಕಂಥ ಒಂದು ದೂರಾಲೋಚನೆ ಬಹುಶಃ ಇವತ್ತು ರಾಜಕಾರಣದಲ್ಲಿ ಒಂದು ಎನ್ಸೈಕ್ಲೋಪೀಡಿಯಾಗಿ ಇವತ್ತು ನಾವು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನ ಹಿರಿಯರಿದ್ದಾರೆ, ಯುವ ನಾಯಕರುಗಳಿದ್ದಾರೆ. ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗಳಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸ್ಫೂರ್ತಿಯಾಗಿ ನಿಲ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಟ್ಟಿಯಾಗಿ ನಂಬಿಕೊಂಡಿದ್ದೇವೆ. ಹಾಗಾಗಿ ಇವತ್ತಿನ ಈ ವಿಶೇಷವಾದಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪಾದಾರ್ಪಣೆಯನ್ನು ಮಾಡಿದ್ದೀರಿ. ವಿಶೇಷವಾಗಿ ಹಳ್ಳಿಗಳಿಂದ ತಾಯಂದಿರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ. ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಪ್ರೀತಿ ಇಲ್ಲದೆ ಹೋಗಿದ್ರೆ ಬಹುಶಃ ನೀವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಆದ್ರೆ ಆ ಒಂದು ಪ್ರೀತಿ ಇವತ್ತೇನು ನಮ್ಗೆ ಸದಾಕಾಲ ತೋರಿಸ್ಕೊಂಡು ಬಂದಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 1962ನೇ ಇಸ್ವಿನಲ್ಲಿ ಅವತ್ತು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಬೇಕಾಗಿತ್ತು. ಆದ್ರೆ ಕೊನೆಯ ಹಂತದ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೈ ತಪ್ಪೋಯ್ತು. ಆದ್ರೆ ಕ್ಷೇತ್ರದ ಜನತೆ, ಜಿಲ್ಲೆಯ ಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವತ್ತು ಇನ್ನೂ ಬಹಳ ಚಿಕ್ಕ ವಯಸ್ಸಿನ ಯುವಕರು, ಇಂಥೊಬ್ಬ ಯುವಕರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಆಗ್ತಾರೆ ಅಂತಕ್ಕಂಥ ಚಿಂತನೆಯಿಂದ ನೀವೆಲ್ಲರೂ ಕರೆತಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ 62ನೇ ಇಸ್ವಿನಲ್ಲಿ ನೀವು ಚುನಾವಣೆಗೆ ನಿಲ್ಲಿಸಿ ಅವ್ರಿಗೆ ಗೆಲುವನ್ನ ತಲುಪುವ ಮೂಲಕ ಸುದೀರ್ಘವಾದಂತ 64 ವರ್ಷದ ರಾಜಕೀಯ ಜೀವನದ ಉದ್ದಗಲಕ್ಕೂ ಕೂಡ ಹೋರಾಟ ಅನ್ನೋದನ್ನ ಒಂದು ಬಿಟ್ಟು ಬಹುಶಃ ಅವರ ಯಾವುದ್ರ ಬಗ್ಗೆನೂ ಕೂಡ ಆಲೋಚನೆ ಮಾಡಿದ್ರು. ಯಾವತ್ತಿಗೂ ಕೂಡ ಅಧಿಕಾರವನ್ನು ಅಂಟಿಕೊಂಡು ಕೂತ್ಕೊಳ್ತಕ್ಕಂಥ ವ್ಯಕ್ತಿ ಅನ್ನತಕ್ಕಂಥದ್ದ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದಾರೆ. ಬಹುಶಃ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೇನು ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳನ್ನ ಕೈಗೆತ್ತಿಕೊಂಡಿದ್ದೇವೆ. ಇವತ್ತಿನ ಹೋರಾಟಗಳನ್ನ ನಾವು ನೋಡಬಹುದು. ಸುಮ್ಮನೆ ಒಂದು ಭಾಷಣ ಮಾಡತಕ್ಕಂಥದ್ದು, 10 ನಿಮಿಷ ವೇದಿಕೆ ಮೇಲೆ ನಿಂತು ಹೋಗ್ತಕ್ಕಂಥದ್ದನ್ನು ನೋಡ್ತೇವೆ. ಆದ್ರೆ ಅವತ್ತಿನ ಹೋರಾಟಗಳು ಯಾವ ರೀತಿ ಇತ್ತು ಅಂದ್ರೆ ಅದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಮೂಲ ಗುರಿಯನ್ನ ಇಟ್ಕೊಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೀವನ ಪರ್ಯಂತ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಹುಶಃ ಹೋರಾಟದ ಪ್ರತಿಫಲವೇ ಇವತ್ತು ಈ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳ ಕಾಲ ನಿಮ್ಮಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಿಸ್ವಾರ್ಥವಾಗಿ ಇವತ್ತು ಈ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರಿ. ಬಹುಶಃ ಈ ವರ್ಷ ಕಾರ್ಯಕರ್ತರ ಚುನಾವಣೆಯಲ್ಲಿ, ಈ ಕಾರ್ಯಕರ್ತರ ಚುನಾವಣೆಯಲ್ಲಿ ನಮ್ಮ MP ಚುನಾವಣೆಗಳಲ್ಲಿ, MLA ಚುನಾವಣೆಗಳಲ್ಲಿ ನೀವು ಯಾವ ರೀತಿ ದುಡಿಮೆ ಮಾಡಿ ನಮ್ಮನ್ನ ಶಾಸಕ ಸ್ಥಾನಕ್ಕೆ ಕರೆತಗೊಂಡು ಹೋಗಿದ್ದೀರೋ ಅದೇ ರೀತಿ ಈ ಬಾರಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುನಾವಣೆಯನ್ನು ಪ್ರತಿಜ್ಞೆಯ ಶಬ್ದವನ್ನು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು, ರೇವಣ್ಣ ಸಾಹೇಬರ ಮುಂದೆ ನಾವೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಕಾರ್ಯಕರ್ತರ ಜೊತೆ ನಿಲ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತಾರೆ. ಬಹುಶಃ ನೀವೆಲ್ಲ ನೋಡಿರ್ಬೋದಲ್ಲ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಸರ್ಕಾರದ ಸಾಧನೆಗಳನ್ನ ಮುಂದಿಟ್ಟುಕೊಂಡು, ಅಂದ್ರೆ ಸಾಧನೆ ಏನಿಲ್ಲ, ಸಾಧನೆ ಶೂನ್ಯ, ಸಾಧನೆಯ ಹೆಸರಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಕಾರ್ಯಕ್ರಮ ಅವರ ಸಾಧನೆ ಬಗ್ಗೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ದೇವೇಗೌಡರ ಕುಟುಂಬವನ್ನ ಯಾವ ರೀತಿ ನಾವು ಟೀಕಿಸಬಹುದು, ಜಿಲ್ಲೆಯಿಂದ ಓಡಿಸ್ತಾರಂತ ದೇವೇಗೌಡರ ಕುಟುಂಬವನ್ನ
ಬಹುಶಃ ದೇವೇಗೌಡರು, ಕುಮಾರಣ್ಣವರು, ರೇವಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆಯಲ್ಲ, ಅದು ಯಾವತ್ತಿಗೂ ಕೂಡ ನಿಮ್ಮೆಲ್ಲರ ಹೃದಯದಲ್ಲಿ ಶಾಶ್ವತವಾದಂತ ಒಂದು ಸ್ಥಾನ ಪಡ್ಕೊಂಡಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೊನೆಗೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅಂದರೆ ನಮ್ಮಲ್ಲೇ ತಿಂದು ನಮ್ಮಲ್ಲೇ ಒಂದು ನೀವೇ ಬೆಳೆಸಿ ನೀವೇ ಬೆಳೆಸಿ ಗೆದ್ದು ಬೆಳೆದು ಉಂಡು ತಿಂದು ಕೊನೆಗೆ ಅಂತಿಮವಾಗಿ ತಿಂದಂತ ಮನೆಗೆ ಎತ್ತು ತಾಯಿಗೆ ದ್ರೋಹ ಬರೀತಕ್ಕಂಥ ಒಂದು ಕೆಲವು ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕ ಕಾಂಗ್ರೆಸ್ನವ್ರನ್ನ ಒಂದು ಪ್ರಶ್ನೆ ಕೇಳಬಹುದು. ಅಲ್ಲ, ನಿಮಗೆ ಹಾಸನ ಜಿಲ್ಲೆ ಬಗ್ಗೆ ಅಷ್ಟೆಲ್ಲ ಚಿಂತೆ ಅಷ್ಟೆಲ್ಲ ಕಾಳಜಿ ಇದೆ, ಹಾಸನ ಜಿಲ್ಲೆಯನ್ನು ಬೆಳಿಬೇಕು ಅನ್ನೋದಾದ್ರೆ ಉಸ್ತುವಾರಿ ಮಂತ್ರಿಗಳು ಯಾರಪ್ಪ ಮಾಡಿದರೆ? ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು, ತುಮಕೂರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು. ಹಾಸನ ಸ್ವಾಭಿಮಾನ ಎಲ್ಲಿಗೆ ಇರ್ತಾ ಇದೆಯಪ್ಪ ನೀವು? ಹಾಸನಲ್ಲಿ ಯಾರಿಗಿದೆ? ಅಲ್ಲ, ನಾನು ನಿಮ್ಮ ಪಾರ್ಟಿ ಇದ್ದಂತ ವಿಚಾರ. ಆ ಪುಣ್ಯಕ್ಕೆ ನೀವು ಮಂತ್ರಿ ಮಾಡ್ತೀರೋ ಅಥವಾ ನೀರಲ್ಲಿ ಕೊಡ್ತೀರೋ ಇನ್ನೊಂದು ಕಡೆ ಚೆಕ್ ನನಗೆ ಗೊತ್ತಿಲ್ಲ. ನಮಗನ್ಸಿದ ವಿಚಾರ ನಾವು ಮುಂದೆ ಇಟ್ಟಿದ್ದೀವಿ. ಹಾಗಾಗಿ ಒಂದು ಮಾತನ್ನ ಹೇಳ್ತಾರಣ, ಬಹುಶಃ ಸನ್ಮಾನ್ಯ ಕುಮಾರಣ್ಣವರು ಇವತ್ತಿಗೆ ಕೂತಿದ್ದಾರೆ. ಕುಮಾರಣ್ಣವ್ರನ್ನ ಪ್ರೀತಿಸ್ತಕ್ಕಂಥ ವರ್ಗ ಇಡೀ ರಾಜ್ಯದಲ್ಲಿ ಒಂದೆಡೆ ಐತೆ. ಹಾಸನ ಜಿಲ್ಲೆಯಲ್ಲಿ ಕುಮಾರಣ್ಣನನ್ನು ಎಷ್ಟು ಆರಾಧಿಸ್ತೀವಿ ಅಂತಕ್ಕಂಥದ್ದನ್ನ ಬಹುಶಃ ಪ್ರತಿ ಕುಮಾರಣ್ಣವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಸನ್ಮಾನ್ಯ ಎಚ್ ಡಿ ರೇವಣ್ಣ ಸಾಹೇಬ್ ಅವರ ಜೊತೆಯಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಿದ್ದಾಗ ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ಕೂತು ಹಾಸನ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಇವತ್ತು ಕುಮಾರಣ್ಣ ಅವರ ಬಹುಶಃ ಕಳೆದ 20 ವರ್ಷ ಆಗಿದೆ. 20 ವರ್ಷದಿಂದ ಕೊಡಬೇಕಾಗ್ತಾ ಇರತಕ್ಕಂಥ ಕೊಡುಗೆಗಳು ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಡಿಗ್ರಿ ಕಾಲೇಜ್ಗಳಿರ್ಬೋದು, ಹೈಸ್ಕೂಲ್ಗಳಿರ್ಬೋದು, ನಾನಾ ರೀತಿ ಕಾಲೇಜ್ಗಳು ಇವತ್ತು ಐತಿಹಾಸಿಕವಾದಂತ ಒಂದು ತೀರ್ಮಾನ ತಗೊಳ್ತಕ್ಕಂಥದಕ್ಕೆ ಒಂದು ಕಡೆ ರೇವಣ್ಣ ಅವರು, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥದ್ದಿದ್ರೆ ಬಹುಶಃ ಯಾವತ್ತಿಗೂ ಕೂಡ ಶಾಶ್ವತವಾಗಿ ಉಳಿಯುತ್ತೆ. ಪ್ರತಿ ಹೋಬಳಿ ಮಟ್ಟದಲ್ಲೂ ಕೂಡ ಇವತ್ತು ನಮ್ಮ ಮಕ್ಕಳುಗಳು, ಜಿಲ್ಲೆಯ ಮಕ್ಕಳುಗಳು ಓದಿ ವಿದ್ಯಾವಂತರಾಗಬೇಕು. ಓದಿ ವಿದ್ಯಾವಂತರಾಗಿ ಉನ್ನತವಾದಂತಹ ಒಂದು ಸ್ಥಾನದಲ್ಲಿ ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕತಕ್ಕಂಥ ಒಂದು ವಾತಾವರಣವನ್ನ ಇವತ್ತು ಹಾಸನ ಜಿಲ್ಲೆಯ ಯುವ ಸಮುದಾಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ರೇವಣ್ಣ ಅವರು ಇಬ್ರು ಸೇರಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬರೀಲಿಕ್ಕಾಗೋದಿಲ್ಲ. ಬಹುಶಃ ಮಾತನಾಡ್ತಕ್ಕಂಥದಕ್ಕೆ ಇನ್ನಷ್ಟು ಹಲವಾರು ನಾಯಕರುಗಳಿದ್ದಾರೆ. ಒಂದು ಎರಡು ವಿಚಾರವನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾರೆ. ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದಿಗಳು, ಹಿರಿಯರು, ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ, ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳಪ್ಪ, ಈ ರಾಜ್ಯದ ಆಸ್ತಿ ಕಡೆ ಅವರು ಅವ್ರ ಆರೋಗ್ಯವಾಗಿ ಇರಬೇಕು, ಈ ರಾಜ್ಯಕ್ಕೆ ಅವರ ಸೇವೆ ಇದ್ದು ಈ ರಾಜ್ಯಕ್ಕೆ ಬೇಕಿದೆ. ರಾಜ್ಯ ಸರ್ವೋದಯ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪದ್ಭರಿತವಾದಂಥ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಲೂಟಿಗಳನ್ನ ಮೆಟ್ಟಿಗೆ ಇದ್ದಕ್ಕಂಥ ಒಬ್ಬ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ, ಹಾಸನ ಮಣ್ಣಿನಲ್ಲಿ ಏನಾದ್ರು ಉಂಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು. ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತರಾಗಿ ಹೇಳ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಶಿಕ್ಷಣಕ್ಕೆ ಸ್ವಾಗತಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವರಲ್ಲ. ನಾನು ದೇವೇಗೌಡರು ನಾನು ದುಡ್ಡು ಕಟ್ಟತಕ್ಕಂಥ ಪ್ರಶ್ನೆ ಅಲ್ಲ. ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಒಂದು ಪ್ರೀತಿಯಿಂದ ಕರೀತಕ್ಕಂಥ ಜನಗಳು, ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಅವ್ರು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದು ನನ್ನ ಹಣೆ ಬರ, ಜನ ತೀರ್ಮಾನ ಮಾಡ್ತಾರೆ. ಆ ಭಗವಂತ ಹಾಸನ ಒಂದೇ ಚಿಂತೆ, ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ. ಸನ್ಮಾನ್ಯ ಕುಮಾರಣ್ಣವರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿ. ಜನರೊಂದಿಗೆ ಜನತಾದಳ 52 ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿದ್ದೆ. ಮೊದಲನೇ ಹಂತ ಮುಗಿಸಿದ್ದೇನೆ, 2ನೇ ಹಂತ
ಅವರ ಒಂದು ಅಲ್ಪಾವಧಿ ಇದ್ರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮನೆ ಬರ್ತಾ ಇದೆ. ಕುಮಾರಣ್ಣ ಅವರು ಬಂದ್ರೆ ಮತ್ತೆ ಈ ರಾಕ್ಷಸರ ಕೈಯಿಂದ ಈ ರಾಜ್ಯವನ್ನ ತಪ್ಪಿಸಿ ರಾಮರಾಜ್ಯವಾಗಿ ಕಟ್ಟತಕ್ಕಂಥ ಸಮಾಜ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂದವರು ದಯಮಾಡಿ ಇನ್ನೊಂದು 2.5 ವರ್ಷ ಇದೆ, 15 ದಿನಗಳಿದೆ, 18 ಗಂಟೆಗಳು ನಿಮ್ ಜೊತೆ ಪ್ರತಿನಿತ್ಯ ನಾವು ದುಡಿಲಿಕ್ಕೆ ಸಿಗ್ತಾ ಇದ್ದೇವೆ. ನೀವೇನು ಕರೆದು ಬರ್ತಾರೆ, ನೀವೇನು ಹೇಳಿದ್ರು ಮಾಡ್ತಾರೆ. ಪಕ್ಷಕ್ಕೋಸ್ಕರ ಗಟ್ಟಿಯಾಗಿ ಗಟ್ಟಿ ನಾಯಕತ್ವವನ್ನು ಕಟ್ಟೋಣ, ಹೊಸಬರಿಗೆ ಅವಕಾಶವನ್ನು ಕೊಡೋಣ, ಹಿರಿಯರ ಮಾರ್ಗದರ್ಶನವನ್ನು ತಗೋಣ. ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಡೀ ವಯಸ್ಸಿನಲ್ಲಿ 93 ವರ್ಷ ವಯಸ್ಸು, ಲೋಕಸಭೆ ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರಲಿಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣಲ್ಲಿ ನಾನು ಸೂರಜ್ ರೇವಣ್ಣ ಸಾಹೇಬರು ನಮ್ಮ ಕುಟುಂಬದವರು ಮಾಡಿದ್ದೇವೆ. ದೇವೇಗೌಡರು ಸಾಹೇಬರು ಒಂದು ದಿನ ಸಂಸತ್ಗೆ ಹೋಗದೇ ಇರತಕ್ಕಂತ ಒಂದು ದಿನ ಇಲ್ಲ. ಈ ವಯಸ್ಸಿನಲ್ಲಿ ಹೋಗ್ತಾರೆ. ಯಾತಕ್ಕೋಸ್ಕರ ದೇವೇಗೌಡರು ಸಾಹೇಬರು ಸಂಸತ್ಗೆ ಹೋಗ್ತಾರೆ? ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದಕ್ಕೆ ಈ ವಯಸ್ಸಿನಲ್ಲಿ ಪಡೆದುಕೊಂಡ್ರೆ ಇವತ್ತು ನಮ್ಮಂತ ಚಿಕ್ಕ ವಯಸ್ಸಿನ ಹುಡುಗರು, ನನ್ನ ವಯಸ್ಸಿನ ಚಿಕ್ಕವರೆಲ್ಲ 38 ಆಗೋದು. ಆದ್ರೂ ರಾಜಕಾರಣದಲ್ಲಿ ಬಹುಶಃ 38 ಚಿಕ್ಕ ವಯಸ್ಸನ್ನು ಕಡಿತೇವೆ ನಾವು ಬಹುಶಃ. ಹಾಗಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೇವೆ. ಇವತ್ತು ಕುಟುಂಬ ಅಂದ್ರೆ ದೇವೇಗೌಡರ ಕುಟುಂಬ ಮಾತ್ರ, ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ, ದೇವೇಗೌಡರ ಕುಟುಂಬ ಮಾತ್ರ ಇವತ್ತು ಕುಟುಂಬ ಅಂತ ನಾವು ಅನ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇನ್ನು ಸಾಕಷ್ಟು ಜನ ಮಾತಾಡ್ತಕ್ಕಂಥದ್ದಿದೆ. ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿರುವಂಥದ್ದು ಬಹುಶಃ ಇದು ನಾವು ಇನ್ನೂ ಕೂಡ ಮರೆಯಲಿಕ್ಕಾಗೋದಿಲ್ಲ. ಒಂದು ಕೊನೆಯದಾಗಿ ಹೇಳ್ತಾರೆ, ಯಾರು ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಕಿಂಚಿತ್ತು ಚಿಂತನೆ ಮಾಡಬೇಡಿ. ನಿಮ್ಮಂತ ತಂದೆ ತಾಯಿಗಳ ಪ್ರಾರ್ಥನೆ ಇವತ್ತು ಹಾಸನ ನಾಡಿನ ನಮ್ಮ ಮಣ್ಣಲ್ಲಿ ನಿಂತು ಹೇಳ್ತಾ ಇದ್ದೇನೆ. ಹಾಸನ ಒಂದು ಅನುಗ್ರಹ, ಅವರ ನೂರರಷ್ಟು ಅವರ ಶ್ರೀರಕ್ಷಣೀಯತೆ. ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ಶತಾಯುಷಿಗಳಾಗಿ ಇವತ್ತು ನಮ್ಮ ನಾಡು ಮತ್ತು ನಮ್ಮ ದೇಶದ ಸೇವೆ ಮಾಡ್ತಕ್ಕಂಥ